ದ್ವಂದ್ವಕ್ಕೆ ಯಾವಾಗ ಯಾರು ಎಲ್ಲಿ ಸಿಲುಕುತ್ತಾ ಹೋಗ್ತಾರೆ ಆಗೆಲ್ಲ ಸಿಗ್ತಕ್ಕಂಥ ಏಕೈಕ ಗೂಗಲ್ ಅಂತಂದರೆ ಪ್ರೀ ಗೂಗಲ್ನ ಪಿರಿಯಡು, ಸರ್ವಕಾಲಿಕ ಗೂಗಲ್ ಇದ್ದಂಥದ್ದು ಭಗವದ್ಗೀತೆ. ಯಾರು ಇನ್ನು ಮುಂದೆ ದ್ರೌಪದಿ ವಸ್ತ್ರಾಪಹರಣ ಅಂತ ಅದನ್ನು ಕರೀಲಿಕ್ಕೆ ಕೂಡದು, ಅದನ್ನು ದ್ರೌಪದಿ ವಸ್ತ್ರಾಕ್ಷಯವೆನ್ನಬೇಕು ಅಂತ. ಅಲ್ಲಿಂದ ವಿ ಕಮ್ ಫ್ರಮ್ ನೆಗೆಟಿವಿಟಿ ಟು ಪಾಸಿಟಿವಿಟಿ. ಇದರ ಎಂಟೈರ್ ಭಗವದ್ಗೀತೆಯ ಸಾರ ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಬರೋದಾಗಿದೆ. ಕೋಟ್ಯಾಂತರ ಫೈಲ್ಗಳನ್ನ ಸರ್ಚ್ ಮಾಡಿ ನೀವು ಕೇಳಿದಂಥ ಅಕ್ಷರಗಳನ್ನು ಒಂದು ಗೂಗಲನ್ನು ಸರ್ಚ್ ಇಂಜಿನ್ ಕೊಡ್ಬೋದಾದರೆ, ಅಂತಹ ಕೋಟ್ಯಾಂತರ ಗೂಗಲ್ಗಡೆ ಒಡೆಯನಾದ ಕೃಷ್ಣ ಒಂದು ಸೆಕೆಂಡ್ನಲ್ಲಿ ಭಗವದ್ಗೀತೆನ ಅರ್ಜುನಂಗೆ ಹೇಳೋಕ್ಕಾಗ್ತಿರ್ಲಿಲ್ವಾ? ಟು ಡೂ ಆರ್ ನಾಟ್ ಟು ಡೂ ಅಂತ ಯಾವಾಗ ಮನಸ್ಸಿಗೆ ಬರುತ್ತೆ, ಟು ಬಿ ಆರ್ ನಾಟ್ ಟು ಬಿ ಅಂತ ಯಾವಾಗ ಮನಸ್ಸಿಗೆ ಬರುತ್ತೆ, ಆಗೆಲ್ಲ ಕೂಡ ನಮಗೆ ಸಿಗಬೇಕಾದಂತಹ ಒಂದು ಗೈಡಿಂಗ್ ಪ್ರಿನ್ಸಿಪಲ್ ಯಾವುದು ಅಂತಂದರೆ ಅದು ಭಗವದ್ಗೀತೆ ಅಂತ ಆಗ್ತಾವೆ. 70ರಿಂದ 80 ಭಾಷೆಗಳಲ್ಲಿ ಭಗವದ್ಗೀತೆ ಟ್ರಾನ್ಸ್ಲೇಷನ್ ಆಗಿದೆ ಅಂತ ನನಗೆ ಒಂದು ಸಣ್ಣ ಮಾಹಿತಿ. ಹಲವು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡಿದ್ದೇವೆ. ಪ್ರಮುಖ ಭಾಷೆಗಳಾಗಿರ್ತಕ್ಕಂಥ ಇಂಗ್ಲೀಷ್ ಇರ್ಬೋದು, ಸ್ಪ್ಯಾನಿಷ್ ಇರ್ಬೋದು, ಜರ್ಮನ್ ಇರಬಹುದು, ಇಂತಹ ಎಲ್ಲ ಭಾಷೆಗಳಲ್ಲಿ ಭಗವದ್ಗೀತೆಯನ್ನು ಅನುವಾದ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇಸ್ಕಾನ್ ಸಂಸ್ಥೆಯವರು ಹೊತ್ಕೊಂಡ್ರು. ಬಹಳಷ್ಟು ಅದರಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಯಾಕಾಗಿ ಇದು ಎಲ್ಲ ಭಾಷೆಗಳಲ್ಲಿ ಬೇಕಾಯಿತು ಅನ್ನೋದೊಂದು ಪ್ರಶ್ನೆ ನಮಗೆಲ್ಲ ಮೂಡಿಬರಬೇಕು. ಭಾರತದ ಭಾಷೆಗಳಲ್ಲಿ ಬಹುತೇಕ ಎಲ್ಲದರಲ್ಲೂ ಇದೆ. ನನ್ನ ಸ್ನೇಹಿತರು, ಅವರ ಶ್ರೀಮತಿಯವರು ಲಮಾಣಿ ಭಾಷೆಯಲ್ಲಿ ಅದನ್ನು ಬರೆದು ಹಾಡಿದ್ದಾರೆ ಅವರೇನೆ, ಮತ್ತು ಅದನ್ನು CD ರೂಪದಲ್ಲಿ ತಂದಿದ್ದಾರೆ. ಹಾಗಾಗಿ ಭಗವಂತನ ಚಿಂತನೆ ಇವತ್ತು ಸಂಗೀತಗಾರರು ಅದನ್ನು ತಿಳಿಸ್ಕೊಟ್ರು. ನಾಮ ಜಪನ್ನು ಕ್ಯೂ ಛೋಡ್ದಿಯಾ ಅಂತ. ಕಲಿಯುಗದಲ್ಲಿ ನಮಗಿರ್ತಕ್ಕಂಥ ಆಯುಷ್ಯವನ್ನು ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಭಗವಂತನನ್ನು ಅಥವಾ ನಮ್ಮ ಆತ್ಮೋನ್ನತಿಯನ್ನು ಕಾಣಲಿಕ್ಕೆ ಲೌಕಿಕ ಅಡ್ಡ ಬರ್ತಕ್ಕಂಥದ್ದು ಅನ್ನೋದು ಹಿಂದಿನಿಂದಲೂ ಭಗವಂತನಿಗೆ ತಿಳಿದಿತ್ತು. ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ಅವಕಾಶವಿಲ್ಲ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆ ಬರದಿಂದ, ಇವೆರಡರ ಬಾಧೆಗೆ ನಾವೊಳಗಾದನ ಪುರಂದರ ವಿಠಲ 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 ಸಲಹೋ ಸ್ವಾಮಿ ನಮ್ಮನು ವಿಠಲ ಜಗದಂತರ್ಯಾಮಿ ಅಂತ ಪುರಂದರದಾಸರು ಹೇಳ್ತಾರೆ. ಅಲ್ಲಿಗೆ ನಮಗೆ ಊಟ ತಿಂಡಿ ಇವುಗಳಲ್ಲಿ ಸಮಯ ಕಳೆದು ಹೋಗ್ತಾ ಇದೆ. ಕೆಂಪೇರಿ ತಂಬರದಿ ತಂಪಿಳಿದು ಸಂಭ್ರಮದಿ ಕಂಪನಾಗಿದೆ ಚಿತ್ತ ಕಾಯೋ ಕೃಷ್ಣ ಅಂತ ಆನಂದ ವಿಠಲ ದಾಸರು ಹೇಳ್ತಾರೆ. ಅರುಣೋದಯವಾಗ್ತಾ ಇದೆ, ರಾತ್ರಿ ತನ್ನ ವ್ಯಾಪಾರವನ್ನು ಮುಗಿಸಿ ಬಿಟ್ಟಿದೆ, ಸದ್ಯ ನಾನು ಇವನನ್ನು ಪಾಪದ ಕೂಪಕ್ಕೆ ತಳ್ಳಲಿಲ್ಲ ಅನ್ನೋ ಒಂದು ಸಂತೋಷದಿಂದ ಆ ತಂಪು ಅಂತಕ್ಕಂಥದ್ದು ರಾತ್ರಿ ಅಂತ, ಅದು ತಂಪಿಳಿತು ಸಂಭ್ರಮದಿ ಅಂತ ಹೇಳುತ್ತೆ. ಇದೇನೋ ಹೋಗ್ಬಿಡ್ತು, ಹಾಗಲಾಗ್ತಾ ಇದೆ, ಕೆಂಪೇರ್ತಾ ಇದೆ ಅಂತಂದರೆ ಈ ಚಿತ್ತ ಏನಾಗಿದೆ ಅದಕ್ಕೆ ಕಂಪನವಂತೆ. ಶಶಿಮುಖಿ ವಿತ್ತಾಸೆ ನೋಡಿ, ಯೋಚನೆ ಮಾಡಿ, ಶಶಿಮುಖಿ ವಿತ್ತ. ಹಲವು ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ, ಅಪರಾಧ ನಡೆಯೋದು ಎರಡೇ ಕಾರಣಕ್ಕೆ, ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ. ಇಂದಿಗೂ ಕೂಡ ಅದು ಸಾರ್ವಕಾಲಿಕ ಸತ್ಯವಾಗಿ ಉಳಿದೋಗಿದೆ. ಎಷ್ಟೆಲ್ಲ ನಾವು ಕಾಯ್ದೆಗಳನ್ನು ತಂದರೂ ಕೂಡ ಹೆಣ್ಣಿನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ನಾವು ಕಡಿಮೆ ಮಾಡಲಿಕ್ಕಾಗಲಿಲ್ಲ. ಶಿಷ್ಟ ರಕ್ಷಕನಾದ ಕೃಷ್ಣ ಇದನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಆ ಯುದ್ಧ ಭೂಮಿಯಲ್ಲಿ ಹೇಳ್ತಕ್ಕಂಥದ್ದು. ಅದನ್ನು ದಾಸರು ಇವತ್ತಿನ ನಾವೇನು ಜಿಪ್ ಫೈಲ್ ಅಂತ ಕರಿತೀವಿ ಕಂಪ್ಯೂಟರ್ ಭಾಷೆಯಲ್ಲಿ, ಎಲ್ಲವನ್ನು ಒಂದರಲ್ಲಿ ಅಡಕಗೊಳಿಸಿ ಅಂತ. ಹಾಗೆ ಯಾವುದೇ AI ಇಲ್ಲದ ಕಾಲಕ್ಕೆ, ಗಣಕಯಂತ್ರಗಳೇ ಇಲ್ಲದ ಕಾಲಕ್ಕೆ ದಾಸರು ಕರೀತಾರೆ, ಗಜೇಂದ್ರ ಮೋಕ್ಷವನ್ನು 2 ಪದದಲ್ಲಿ ಹೇಳ್ತಾರೆ, ಕರಿರಾಜ ಕರೆಸಿದನೆ ಅಂತ. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ. ನೋ ಇಮೇಲ್, ನೋ ವಾಟ್ಸಪ್. ಆ ಕ್ರೂರನಾಗಿರ್ತಕ್ಕಂಥ ದುರ್ಯೋಧನನ ಒಂದು ದುರಹಂಕಾರಕ್ಕೆ, ದುರಾಸೆಗೆ ದುಶ್ಯಾಸನನ್ನು ದ್ರೌಪದಿಯನ್ನು ಎಳೆದುತ್ತಾ ಅಂತಂದಾಗ ಕಾಮನ್ ಪ್ರಿಪಾಸಿಟಸ್, ಇಡೀ ವಂಶಕ್ಕೆ ಹಿರಿಯರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಸುಮ್ಮನೆ ಕೂಡ್ತಾರೆ. ಎಲ್ಲರಿಗೂ ಪಾಠ ಮಾಡಿದಂಥ ದ್ರೋಣಾಚಾರ್ಯರು ಮೇಷ್ಟ್ರು, ಕೌರವ್ರಿಗೂ ಅವರೇ ಪಾಠ, ಪಾಂಡವ್ರಿಗೂ ಅವರೇ ಪಾಠ, ಅವರು ಸುಮ್ಮನೆ ಕೂಡ್ತಾರೆ. ಕರ್ಣ ಹೇಳೋದೇ ಬೇಡ, ಆತನು ಕೂಡ
ಆ ಮತ್ಸ್ಯಯಂತ್ರವನ್ನು ಬೇಯಿಸೋದಕ್ಕೆ ಹೋಗಿ ಫೇಲ್ಯೂರ್ ಆದಂಥವನು, ಅವನು ಕುಮ್ಮಕ್ಕು ಕೊಡ್ತಾನೆ. ಧೃತರಾಷ್ಟ್ರ ನಿಜವಾಗಿ ನಾನು ಕುರುಡ ಅಂತ ಪ್ರತಿಪಾದನೆ ಮಾಡಿದಂಥ ಏಕೈಕ ಸಂದರ್ಭ ಅಂದರೆ ಈ ಒಂದು ಸಂದರ್ಭ. ಮಾತೆಯರಲ್ಲಿ ನನ್ನದೊಂದು ವಿನಂತಿ, ಪುರುಷರಲ್ಲೂ ಸಹ, ಯಾರು ಇನ್ನು ಮುಂದೆ ದ್ರೌಪದಿ ವಸ್ತ್ರಾಪಹರಣ ಅಂತ ಅದನ್ನು ಕರೀಲಿಕ್ಕೆ ಕೂಡದು, ಅದನ್ನು ದ್ರೌಪದಿ ವಸ್ತ್ರಾಕ್ಷಯವೆನ್ನಬೇಕು ಅಂತ. ಅಲ್ಲಿಂದ ವಿ ಕಮ್ ಫ್ರಮ್ ನೆಗೆಟಿವಿಟಿ ಟು ಪಾಸಿಟಿವಿಟಿ. ಇದರ ಎಂಟೈರ್ ಭಗವದ್ಗೀತೆಯ ಸಾರ ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಬರೋದಾಗಿದೆ. ಕಾಮ್ಯಕರ್ಮವನ್ನೇ ಬಿಟ್ಟು ಭಕ್ತಿಯನ್ನೇ ಮಾಡುತ್ತಾ ಬಂದ ಲಾಭ ನಷ್ಟ ತುಷ್ಟಿಗಳಿಗೆ ಒಡಂಬಟ್ಟ ಬಗೆಯ ಪೇಳಲೆಷ್ಟು ಸಂಘ ಸುಖವ ಬಯಸಿ ಬದುಕಿರುವಂಥ ಜಗನ್ನಾಥದಾಸರನ್ನ ಕುರಿತು ಹೇಳ್ತಕ್ಕಂಥದ್ದು ಹಾಡು. ಕಾಮ್ಯಕರ್ಮವನ್ನು ಬಿಡಬೇಕು ಅನ್ನೋದನ್ನು ನಿಷ್ಕಾಮ ಕರ್ಮದಲ್ಲಿ ಹೇಳ್ತಕ್ಕಂಥದ್ದು. ಹೀಗೆ ಭಗವದ್ಗೀತೆ ಪ್ರತಿ ಒಬ್ಬನ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನೀವು ನೋಡಿರ್ತೀರಿ, ಟು ಬಿ ಆರ್ ನಾಟ್ ಟು ಬಿ ಅಂತ. ದ್ವಂದ್ವಕ್ಕೆ ಯಾವಾಗ ಯಾರು ಎಲ್ಲಿ ಸಿಲುಕುತ್ತಾ ಹೋಗ್ತಾರೆ ಆಗೆಲ್ಲ ಸಿಗ್ತಕ್ಕಂಥ ಏಕೈಕ ಗೂಗಲ್ ಅಂತಂದರೆ ಪ್ರೀ ಗೂಗಲ್ನ ಪಿರಿಯಡು, ಸರ್ವಕಾಲಿಕ ಗೂಗಲ್ ಇದ್ದಂಥದ್ದು ಭಗವದ್ಗೀತೆ. ಅಂತಹ ಭಗವದ್ಗೀತೆಯ ಸಾರವನ್ನು ಪ್ರತಿಯೊಬ್ಬರಿಗೂ ತಿಳಿಬೇಕು ಅಂತಕ್ಕಂಥದ್ದು ಆಶಯವಾಗಿತ್ತು. ನಿಜವಾಗಿ ಯುದ್ಧರಂಗದಲ್ಲಿ 700 ಶ್ಲೋಕಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟು ಸಮಯವಿತ್ತ? ಇದನ್ನೆಲ್ಲನೂ ಸುಮ್ಮನೆ ಆಮೇಲೆ ಯಾರ ಕೂತ್ಕೊಂಡು ಬರೆದಿರೋದು ಅಂತ ಎಲ್ಲ ಹಲವು ಆಕ್ಷೇಪಣೆಗಳು ಬರಬಹುದು. ಕೋಟ್ಯಾಂತರ ಫೈಲ್ಗಳನ್ನ ಸರ್ಚ್ ಮಾಡಿ ನೀವು ಕೇಳಿದಂಥ ಅಕ್ಷರಗಳನ್ನು ಒಂದು ಗೂಗಲ್ ಅನ್ನೋ ಸರ್ಚ್ ಇಂಜಿನ್ ಕೊಡ್ಬೋದಾದರೆ, ಅಂತಹ ಕೋಟ್ಯಾಂತರ ಗೂಗಲ್ಗಡೆ ಒಡೆಯನಾದ ಕೃಷ್ಣ 1 ಸೆಕೆಂಡ್ನಲ್ಲಿ ಭಗವದ್ಗೀತೆನ ಅರ್ಜುನಂಗೆ ಹೇಳೋಕ್ಕಾಗ್ತಿರ್ಲಿಲ್ವಾ? ಇವತ್ತು ನಿಮ್ಮದು ಆಕ್ಟಾ ಕೋರ್ ಪ್ರೊಸೆಸರು, ಶತಾವಧಾನಿಗಳು ಹಾಗಾದರೆ ಎಷ್ಟು ಕೋರ್ ಪ್ರೊಸೆಸರು ಅಲ್ವಾ? ಹಾಗಾಗಿ ಒಂದು ಯಂತ್ರವನ್ನು ನನ್ನ ಸಣ್ಣ ಬುದ್ಧಿಗೆ ನಿಲ್ಕದಷ್ಟು ಮಾಡಬಹುದಾದರೆ, ಅದನ್ನು ಚಿಂತಿಸು ಅಂತ ಹೇಳ್ಬೋದಾದರೆ, ಇಷ್ಟೆಲ್ಲ ಸಣ್ಣ ಬುದ್ಧಿಗಳನ್ನ ಸೃಷ್ಟಿ ಮಾಡಿದಂಥ ಭಗವಂತನಿಗೆ ಇನ್ನೆಷ್ಟು ಪವರ್ ಇರಬೇಕು. ಹಾಗಾಗಿ ಆ ಥಾಟ್ ಏನು ಬಂತು, ಆ ಥಾಟನ್ನು ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಕೂಡ ನಮ್ಮನ್ನು ಸೃಷ್ಟಿಸಿದಂಥ ಭಗವಂತ ಕೊಟ್ಟಂತಹ ಉತ್ತಮವಾಗಿರ್ತಕ್ಕಂಥ ಏನು ಸಂದೇಶಗಳಿತ್ತು, ಟು ಡೂ ಆರ್ ನಾಟ್ ಟು ಡೂ ಅಂತ ಯಾವಾಗ ಮನಸ್ಸಿಗೆ ಬರುತ್ತೆ, ಟು ಬಿ ಆರ್ ನಾಟ್ ಟು ಬಿ ಅಂತ ಯಾವಾಗ ಮನಸ್ಸಿಗೆ ಬರುತ್ತೆ, ಆಗೆಲ್ಲ ಕೂಡ ನಮಗೆ ಸಿಗಬೇಕಾದಂತಹ ಒಂದು ಗೈಡಿಂಗ್ ಪ್ರಿನ್ಸಿಪಲ್ ಯಾವುದು ಅಂತಂದರೆ ಅದು ಭಗವದ್ಗೀತೆ ಅಂತ ಆಗ್ತಾ ಹೋಗುತ್ತೆ. ಇಂತಹ ಉತ್ತಮ ಸಂದೇಶವನ್ನು ಸರ್ವರಿಗೂ ಸಿಗಬೇಕು ಅನ್ನೋ ಸದುದ್ದೇಶ. ಲಿಪಿಯ ಬಗ್ಗೆ, ಲಿಪಿ ಹುಟ್ಟಿದ ಬಗ್ಗೆ ಸಣ್ಣ ಪುಟ್ಟ ಅಧ್ಯಯನಗಳನ್ನು ನಾನು ಮಾಡಿಕೊಂಡ್ರೆ ಅದು ಹಾಳಿಳಿಯದ ಗಂಟಲೋಲ್ ಕಡಬಂ ತುರುಕಿದಂತೆ ಅಂತಾಗುತ್ತೆ. ಹಾಗಾಗಿ ಅದಕ್ಕೆ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅವರು ಅದನ್ನು ಮಾಡಿದ್ದಾರೆ. ಚಿಂತನೆ ಏನು, ಮುಂದೆಂದೋ ಎಲ್ಲ ಲಿಪಿಗಳು ಹೋಗ್ಬಿಟ್ರೆ ಪುನಃ ಆ ಸರ್ಕಲ್ ಕಂಪ್ಲೀಟ್ ಆಗಲಿಕ್ಕೆ ಬ್ರಾಹ್ಮಿಗೆ ನಾವು ಬಂದರೆ ಅವತ್ತಿನ ದಿವಸ ಭಗವದ್ಗೀತೆ ಇರಬೇಕಾ ಬೇಡವಾ ಅನ್ನೋ ಚಿಂತನೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಇವತ್ತು ಭಗವದ್ಗೀತೆ ಅಂತ. ಬ್ರಾಹ್ಮಿಯಿಂದ ಶುರುವಾಗಿ ಎಲ್ಲ ಭಾಷೆಗಳನ್ನ ತೆಗೆದುಕೊಂಡು, ಈಗ ತಾನೇ ಕೆ ಪಿ ರಾಯರು ಹೇಳ್ತಿದ್ರು, ಆ ಅನ್ನೋ ಅಕ್ಷರ ಉದ್ಭವ ಆಗಿದ್ದು ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥ ವಿಚಾರಗಳನ್ನು ಸರಿಹೊಂದಿಸುವುದರ ಮುಖಾಂತರ ಎಲ್ಲ ಭಾಷೆಗಳಲ್ಲಿ ಆ ಅನ್ನೋದನ್ನು ನಾನು ಕಂಡುಹಿಡಿದು ಅದನ್ನು 25 ವರ್ಷದ ಕೆಳಗೆ ಯೂಟ್ಯೂಬ್ಗೆ ಹಾಕಿದ್ದೆ ಅಂತ. ಇದನ್ನು ಯೋಚನೆ ಮಾಡಬೇಕಾದಂಥದ್ದು. ಹಾಗೆ ಒಂದು ಲಿಪಿಯಲ್ಲಿ ನಾವು ಅದನ್ನು ಬರಿತೀವಿ ಅನ್ನೋದಕ್ಕೆ ಮುಂಚಿತವಾಗಿ ಭಗವದ್ಗೀತೆಯನ್ನು ಈ ಲಿಪಿಯಲ್ಲೂ ಕೂಡ ನೀನು ಬರೆಯಬಹುದು ಅನ್ನೋದನ್ನು ನಾಗರಾಜಿಗೆ ಪ್ರೇರೇಪಣೆ ಮಾಡಿದಂಥದ್ದು ಶ್ರೀಮಾನ್ ಶ್ರೀಕೃಷ್ಣ. ಅದನ್ನು ನಮಗೆಲ್ಲರಿಗೂ ಕೊಟ್ಟು, ನಾನಂತೂ ಏನು ಬಹಳ ಅಬ್ಬಬ್ಬ ಅಂದರೆ ನನಗೆ ಅನುಕೂಲಕ್ಕಾಗುವಂಥದ್ದು ನಾವು ಓದ್ಕೊಂಡಿರ್ಬೋದು, ಅದನ್ನು ಸ್ವಲ್ಪ ಅಳವಡಿಸಿರಬಹುದು. ನಿಜ ಜೀವನದಲ್ಲಿ ಪ್ರಾಕೃತದಲ್ಲಿ ಅಳವಡಿಸೋಕ್ಕೆ ಎಲ್ಲೆಲ್ಲಿ ಸಾಧ್ಯವಾಗಿರುತ್ತೋ ಅಲ್ಲಿ ಅಳವಡಿಸಿರಬಹುದು. ಅಳವಡಿಸ್ಕೋತಾ ಇದ್ದೀನಿ ಅಂತ, ಅಥವಾ ಅದರ ಕಡೆ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂತ. 1 ಸ್ಟೆಪ್ ಟುವರ್ಡ್ಸ್ ದಿ ನಾರ್ತ್ ಈಸ್ 1 ಸ್ಟೆಪ್ ನಿಯರರ್ ಟು ಮೌಂಟ್ ಹಿಮಾಲಯ ಅಂತ. ಉತ್ತರದ ಕಡೆಗೆ ಒಂದು ಹೆಜ್ಜೆ ಇಟ್ಟೆ ಅಂತಂದರೆ ಒಂದು ಹೆಜ್ಜೆ ಹಿಮಾಲಯ ಹತ್ತಿರವಾಯಿತು ಅಂತ. ಹಾಗೆ ನಮ್ಮ ಜೀವನದಲ್ಲಿ ಎಂದೂ ಇಟ್ಟಿಲ್ಲದೇ ಇದ್ದರೂ ಕೂಡ ಇಂದು ಈ ನೆಪದಿಂದ ಭಗವದ್ಗೀತೆ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರನಾರು ಒಂದು ಪೇಜ್ ತೆಗೆದು ಒಂದಕ್ಷರವನ್ನಾದರೂ ಓದಿದರೆ ಒಂದು ಹೆಜ್ಜೆ ಭಗವದ್ಗೀತೆಗೆ ಹತ್ತಿರವಾದಂತೆ.
ಅಂತಹ ಪುಣ್ಯತಮವಾದ ಕಾರ್ಯಕ್ರಮಕ್ಕೆ ನನಗೇನು ಅಷ್ಟಾಗಿ ಅದರ ಬಗ್ಗೆ ಅರಿವಿಲ್ಲ. ಭಟ್ರು ನೀವು ಬರಬೇಕು ಸರ್ ಅಂತಂದರು. ಯಾವತ್ತಾಗಬಹುದು ಅಂತಂದೆ. ಉಡುಪಿ ಕಾರ್ಯಕ್ರಮಕ್ಕೆ ಆಗಲಿಕ್ಕಿಲ್ಲ, ಬೆಂಗಳೂರಿನಲ್ಲಾದರೆ ಆಗಬಹುದು ಅಂದೆ. ಯೋಗ ದೈವಾನುಕೂಲ ಇವತ್ತಿನ ದಿವಸಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಭಗವದ್ಗೀತೆಯನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬರೀತಕ್ಕಂಥದ್ದೇ ಒಂದು ದೊಡ್ಡ ಪ್ರಯತ್ನ. ಆ ಪ್ರಯತ್ನಕ್ಕೆ ಭಗವಂತನ ಅನುಕೂಲ ಕೂಡ ಒದಗಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಭಗವದ್ಗೀತೆಯ ಮಹತ್ವ, ಲಿಪಿಯ ಮಹತ್ವ ಯಾವುದೋ ನಾವು ಸ್ಮೃತಿಗಳಲ್ಲೇ ಇದ್ದು ಅದನ್ನು ಲಿಪಿ ರೂಪಕ್ಕೆ ಪಾಣಿನಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಸಂಸ್ಕೃತ ಭಾಷೆಯಿಂದ ನಾವು ಕಲ್ತ್ಕೊಂಡು ಆನಂತರ ಹಲವು ಭಾಷೆಗಳಿಗೆ ಅದು ಬಂತು. ಅದನ್ನು ಜೀವಂತವಾಗಿರಿಸಿಕೊಂಡು ನನ್ನ ಭಾಷೆಯಲ್ಲಿ ಸಿಕ್ಕಿದೆ, ನನಗೆ ಅನುಕೂಲವಾದ ಭಾಷೆಯಲ್ಲಿ ಸಿಕ್ಕಿದೆ, ನಮ್ಮ ಹಿರಿಕರು ಉಪಯೋಗಿಸಿದ ಭಾಷೆಯಲ್ಲಿ ಸಿಕ್ಕಿದೆ ಅನ್ನೋದನ್ನು ಯೋಚನೆ ಮಾಡ್ತಕ್ಕಂಥದ್ದೇ ಒಂದು ಮಹತ್ವವಾದ ಸಂಗತಿ. ಅಂತಹ ಒಂದು ಸುದಿನ ಇವತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಈ ಪುಣ್ಯವಾದ ಒಂದು ಕೆಲಸದಲ್ಲಿ ಸೇರಿಸಿಕೊಂಡಿದ್ದಾರೆ. ರಥ ನಡೀತಾ ಇದೆ. ರಥದ ಆ ಹಗ್ಗದ ಎಳೆಯ ಕೊನೆಯ ಭಾಗವನ್ನು ನಾನು ಮುಟ್ಟತಕ್ಕಂಥ ಅವಕಾಶವನ್ನು ನನಗೆ ಭಗವಂತ ದೊರಕಿಸಿಕೊಟ್ಟಿದ್ದಾನೆ. ಪ್ರಾಜ್ಞರಿದ್ದೀರಿ, ತಿಳಿದವರಿದ್ದೀರಿ. ಏನಾದರೂ ಈ ನನ್ನ ಸಣ್ಣ ಪ್ರಸ್ತುತಿಯಲ್ಲಿ ತಪ್ಪುಗಳಿದ್ದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಒಪ್ಪುವಂಥದ್ದು ಏನಾದರೂ ತಮಗನಿಸಿದರೆ ಮನಸಾಪೂರ್ತಿ ಒಪ್ಕೊಳ್ಳಿ. ಒಪ್ಪಿದ ನಂತರ ಅಪ್ಪಿಕೊಂಡ ನಂತರ ಅದನ್ನು ಮನನ ಮಾಡಿದ ನಂತರ ಇನ್ನೊಬ್ಬರಿಗೆ ಅದನ್ನು ತಿಳಿಸಿಕೊಡಿ. ಇಷ್ಟನ್ನು ಹೇಳ್ತಾ ಭಗವದ್ಗೀತೆಯ ಸಾರ ಸಂಗ್ರಹ ನಮ್ಮೆಲ್ಲರ ಜೀವನದ ಆತ್ಮೋನ್ನತಿಗೆ ಕಾರಣವಾಗಲಿ. ಈ ಮುಂಜಾನೆ ಈ ಹೊತ್ತು ಏನು ನಾವು ಕಳೆದಿದ್ದೀವಿ ಸಂಗೀತದ ಮುಖಾಂತರ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡುವಾಗ ಅಲ್ಲಿ ನೆಗೆಟಿವ್ ಗ್ರೌಂಡ್ಸ್ನ ಹೇಳಿಬಿಟ್ಟು ಅದನ್ನು ಮಾಡ್ತೀಯ ಇದನ್ನು ಯಾಕೆ ಬಿಟ್ಟು ಅಂತ ಕೇಳಿದಂಥ ಒಂದು ನಮ್ಮ ಆ ಸಿಖ್ ಸಂಗೀತವನ್ನು ಕೇಳಿದ್ವಿ, ಸಿಖ್ ಗೀತೆಯನ್ನು. ಅದನ್ನು ಕೇಳಿದಾಗ ಫಲವಿದು ಬಾಳ್ದುದಕ್ಕೆ ಅಂಥೇಳಿ ಒಂದು ದಾಸರ ಕೀರ್ತನೆ. ನಿನಗೆ ಒಳ್ಳೆಯವನ್ನಾಗಬೇಕು ಅಂತಂದರೆ ಏನು ಮಾಡಬೇಡಪ್ಪ, ಇವೆಲ್ಲ ಮಾಡದೇ ಇದ್ದರೆ ಯು ವಿಲ್ ಬಿಕಮ್ ಆಟೋಮ್ಯಾಟಿಕಲಿ ಗುಡ್ ಪರ್ಸನ್ ಅಂತ. ಯಾರ ಮನೆಯಲ್ಲೂ ಬೇಡ, ಆದರೆ ಜೀವನ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅಂತಕನ್ನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ. ಮುಂದೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕಾಲವಾದರೆ ಅವತ್ತಿನ ದಿವಸ ಧರ್ಮೋದಕಕ್ಕೆ ನೀವು ಹೋದರೆ, ಈಗ ಭಾಳ ಕಷ್ಟ ಆಗಿದೆ, ಧರ್ಮೋದಕಕ್ಕೆ ಕರಿಬೇಕು ಅಂದರೆ ಭಾಳ ಕಷ್ಟ, ಯಾರು ಬರ್ತೀರಾ ಅಂತ ಮೊದಲೇ ಹೇಳಿ ಅಂತ. ಹೋದರೆ ಅಲ್ಲಿ ಪುರೋಹಿತರು ಏನು ಧರ್ಮವನ್ನು ಮಾಡಿದೆಯಾ, ಪುಣ್ಯವನ್ನು ಕೊಡ್ತೀಯ ನೀನು ಹೋದವರಿಗೆ ಅಂತ ಕೇಳಿದ್ರೆ 14/12/25 ಉದಯ ಭಾನು ಕಲಾ ಸಂಘದಲ್ಲಿ ಬ್ರಾಹ್ಮಿ ಲಿಪಿಯ ಭಗವದ್ಗೀತೆಯ ಬಿಡುಗಡೆ ಸಮಾರಂಭದಲ್ಲಿದ್ದೆ. ಬಂದಂಥ ಪುಣ್ಯದಲ್ಲಿ 1/100 ನೀನು ತಗೊಳ್ಳಪ್ಪ ಅಂದರೆ ಸಾಕು, 21 ಜನ ಪಿತೃಗಳು ಮೇಲ್ಲೋಕವನ್ನು ಸೇರ್ತಾರೆ ಅನ್ನೋ ನಂಬಿಕೆ ನನಗಿದೆ, ನಿಮಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ